ಬೆಂಡಲಗಟ್ಟಿಯಲ್ಲಿ ಮಂಗಗಳ ರಾಜ್ಯಭಾರ. ಕೋತಿಗಳ ಕಾಟಕ್ಕೆ ಬೆಂಡಲಗಟ್ಟಿ ಜನ ಹೈರಾಣು. ಬಾಗಿಲು ತೆರೆದ್ರೆ ಸಾಕು, ಮನೆ ಒಳಗೆ ಕೋತಿಗಳ ಎಂಟ್ರಿ. ಕೋತಿಗಳ ಕಿರಿಕಿರಿಗೆ ಗ್ರಾಮಸ್ಥರ ಜೀವನ ಅಸ್ತವ್ಯಸ್ತ. ತಂದಿಟ್ಟಂತ ಕಾಳು ಕಡಿ ರೇಷನ್ ಎಲ್ಲ ಮಂಗ್ಯ ಹಾಳು ಮಾಡಕಂತಾವು. ದೂರು ಕೊಟ್ಟರು ಪರಿಹಾರ ಇಲ್ಲ. ಅನಾಹುತಕ್ಕೆ ಮುನ್ನ ಎಚ್ಚೆತ್ಕೊಳ್ಳಿ, ಗ್ರಾಮಸ್ಥರು ಆಗ್ರಹ. ಇಟ್ಟಂತ ಕಾಳು ಕಡಿ ಎಲ್ಲ ದರೋಡಿ ಮಾಡ್ತಾವು, ಹಂಚ ತಗ್ತದು, ಮನಿ ಹಿಡಿತಾವ ಒಳಗ. ಏನೇನು ಬಿಡುವಲು, ಏನೇನು ಬಿಡಾಕತ್ತಿಲ್ಲ, ಎಲ್ಲಾನು ತಿನ್ನಕತ್ತಾವು. ನಾವ್ ಎಷ್ಟಂತ ಹೊಟ್ಟೆಗೆ ಇಟ್ಕೊಂಡ್ ಜೀವನ ಮಾಡೋಣನ್ರಿಪ್ಪ. ನೀವು ಬಂದು ಅವ್ನ ಏನ್ ಕಾರ್ಯಕ್ರಮ ತಗೊಂತೀರ ತಗೋರಿ. ಮನೆ ಬಾಗಿಲು ತೆರೆದ್ರೆ ಅತಿಥಿಗಳು ಬರೋದು ಸಹಜ, ಆದ್ರೆ ಇಲ್ಲಿ ಬಾಗಿಲು ತೆರೆದ್ರೆ ಕೋತಿಗಳೇ ಎಂಟ್ರಿ ಕೊಡ್ತಿವೆ. ಮನೆ ಮೇಲ್ಛಾವಣಿಯಿಂದ ಅಡಿಗೆ ಮನೆವರೆಗೂ ಕೋತಿಗಳದ್ದೇ ಕಾರುಬಾರು. ಮಕ್ಕಳನ್ನ ಹೊರಗೆ ಕಳಿಸೋಕು ಪೋಷಕರು ಭಯಪಡ್ತಿದ್ದಾರೆ. ಹೀಗೆ ಕೋತಿಗಳ ಕಾಟಕ್ಕೆ ಹೈರಾಣಾಗಿರುವ ಗ್ರಾಮ ಕಲಘಟಗಿ ತಾಲೂಕಿನ ಬೆಂಡಲಗಟ್ಟಿ. ಹೌದು, ಮನೆಗಳ ಮೇಲ್ಛಾವಣಿ, ರಸ್ತೆ, ಅಂಗಡಿ ಮುಂಗಟ್ಟುಗಳು ಮಾತ್ರವಲ್ಲದೆ ಬಾಗಿಲು ತೆರೆದಿರುವ ಮನೆಯೊಳಗೂ ಕೂಡ ಏಕಾಏಕಿ ನುಗ್ಗುತ್ತಿವೆ ಕೋತಿಗಳ ಹಿಂಡು. ಇದು ಬೆಂಡಲಗಟ್ಟಿ ಗ್ರಾಮಸ್ಥರನ್ನ ಹೈರಾಣಾಗಿಸಿದೆ. ಮನೆಯೊಳಗೆ ನುಗ್ಗುವ ಕೋತಿಗಳು ಆಹಾರ ಪದಾರ್ಥಗಳನ್ನ ಹೆಗರಿಸಿಕೊಂಡು ಹೋಗುತ್ತಿರುವುದು ಮಾತ್ರವಲ್ಲದೆ ಅಡಿಗೆ ಸಾಮಾನು ಹಾಗೂ ಮನೆಯ ವಸ್ತುಗಳನ್ನು ಚಲ್ಲಾಪಿಲ್ಲಿ ಮಾಡ್ತಿದೆ ಎನ್ನಲಾಗ್ತಿದೆ. ಕೆಲವೊಮ್ಮೆ ಬಟ್ಟೆ ಸೇರಿದಂತೆ ವಿವಿಧ ವಸ್ತುಗಳನ್ನು ಕೊಂಡೊಯ್ತಿರೋದ್ರಿಂದ ಗ್ರಾಮಸ್ಥರು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ಕೋತಿಗಳ ಹಾವಳಿಯಿಂದ ಮಕ್ಕಳು ಮತ್ತು ವೃದ್ಧರನ್ನ ಹೊರಗೆ ಕಳಿಸಲು ಪೋಷಕರು ಆತಂಕ ಪಡುತ್ತಿದ್ದಾರೆ. ಶಾಲೆಗೆ ತೆರಳುವ ಮಕ್ಕಳ ಸುರಕ್ಷತೆಯ ಬಗ್ಗೆಯೂ ಭಯದ ವಾತಾವರಣ ನಿರ್ಮಾಣವಾಗಿದೆ ಎಂದು ಪೋಷಕರು ಆರೋಪಿಸುತ್ತಿದ್ದಾರೆ. ಇನ್ನ ಕೋತಿಗಳನ್ನ ಓಡಿಸಲು ಗ್ರಾಮಸ್ಥರು ಹಲವು ಪ್ರಯತ್ನಗಳನ್ನು ನಡೆಸಿದ್ರೂ ಕೂಡ ಸಮಸ್ಯೆಗೆ ಕಡಿವಾಣ ಬೀಳ್ತಿಲ್ಲ. ಪ್ರಮುಖ ರಸ್ತೆಗಳು ಹಾಗೂ ಜನವಸತಿ ಪ್ರದೇಶಗಳಲ್ಲೇ ಕೋತಿಗಳ ಹಿಂಡು ಕಾಣಿಸಿಕೊಳ್ಳೋದ್ರಿಂದ ಪಾದಚಾರಿಗಳು, ವಾಹನ ಸವಾರರು ಸಹ ಪರದಾಡುವಂತಾಗಿದೆ. ಈ ಬಗ್ಗೆ ಸ್ಥಳೀಯ ಅಧಿಕಾರಿಗಳಿಗೆ ದೂರು ನೀಡಿದರೂ ಕೂಡ ನಿರೀಕ್ಷಿತ ಕ್ರಮ ಕೈಗೊಳ್ಳಲಾಗಿಲ್ಲ ಎಂಬುದು ಗ್ರಾಮಸ್ಥರ ಆರೋಪ. ಸಮಸ್ಯೆ ಮತ್ತಷ್ಟು ಗಂಭೀರವಾಗುವ ಮುನ್ನ ಅರಣ್ಯ ಇಲಾಖೆ ಹಾಗೂ ಸಂಬಂಧಿಸಿದ ಸ್ಥಳೀಯ ಆಡಳಿತ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ ಪಲ್ಸ್, ಕಲಘಟಗಿ. ಇಟ್ಟಂತ ಕಾಳು ಕಡಿ ಎಲ್ಲ ದರೋಡಿ ಮಾಡ್ತಾವು, ಹಂಚ ತಗ್ತದು, ಮನಿ ಹಿಡಿತಾವ ಒಳಗ. ಏನೇನು ಬಿಡುವಲು, ಏನೇನು ಬಿಡಾಕತ್ತಿಲ್ಲ, ಎಲ್ಲಾನು ತಿನ್ನಕತ್ತಾವು. ನಾವ್ ಎಷ್ಟಂತ ಹೊಟ್ಟೆಗೆ ಇಟ್ಕೊಂಡ್ ಜೀವನ ಮಾಡೋಣನ್ರಿಪ್ಪ. ನೀವು ಬಂದು ಅವ್ನ ಏನ್ ಕಾರ್ಯಕ್ರಮ ತಗೊಂತೀರ ತಗೋರಿ. ಎಲ್ಲಿ ಹೋಗಿ ದುಡ್ಕೊಂಡ್ ತಿನ್ನದ್ ಆಗೈತಿ. ಕಾಯಿ ಕಸರು ಏನೇನು ಬಿಡುವಲ್ವ. ಜೋಳ ತಿಂತಾವು, ಪರಪ್ರಹಾರ ಅಕ್ಕಿ ಚೀಲ ತಿಂತಾವು. ಬಂದಿರ್ತೇವಿ ಎಲ್ಲ ತಗೊಂಡ್ ಅಕ್ಕಡಿಗ ತಂದ್ ಇಟ್ಕೊಂಡ್ರೆ ಅಕ್ಕಡಿಗ ದಬ್ಬಿನ ತಗೊಂಡ್ ಮನಿ ಮೇಲೆ ಹತ್ತಾವು. ನಾವ್ ಎಷ್ಟಂತ ಬೆನ್ನತ್ತಾನು ಗಂಡ್ಮಕ್ಳು ಇರಲ್ಲ, ಹೋಗಿರ್ತಾರ. ನಮ್ಗ ಮಾಡ್ತಾವು, ಹೊಳಿ ಬೆನ್ನತ್ತಾವು. ನಾವ್ ಏನ್ ಮಾಡನ್ರಿಪ್ಪ, ಅವ್ನ ಹಿಡಿಸ್ತೀರಿ, ಏನ್ ಮಾಡ್ತೀರಿ, ಅವ್ನ ಅಡ್ವಿ ಕಳ್ಸ್ತೀರಿ, ಕಳ್ಸ್ರಿ. ಮಂಗ್ಯಾನ ಸಲುವಾಗಿ ಹುಡುಗರು ಹುಪ್ಪಿಡಿ ಭಾಳ ಕಷ್ಟ ಆಗೈತ್ರಿ. ನೀವು ಅಧಿಕಾರಿ ಬಂದು ಒಂದಿಟ್ಟು ನಮ್ಗೆ ಏನಾರ ಕ್ರಮ ತಗೋಬೇಕ್ರಿ ಮಂಗ್ಯಾನ ಸಲುವಾಗಿ. ಹುಡುಗರು ಸಾಲಿಗೆ ಹೋಗೋ ಸತ್ಯಕ್ಕೆ ಒಜ್ಜಾಗ್ಯಾವ ನೋಡ್ರಿ. ಮಕ್ಳು ಎದ್ರ ಆತಾವ ಸಾಲಿಗೆ. ಹಂಗ ನಾಯಿ ನಾಯಿ ಸದ್ಯಕ್ಕೆ ಎದುರುದಿಲ್ಲ ಅವ. ನಾಯಿ ಸದ್ಯಕ್ಕೆ ಮತ್ತೆ ನೀವು ಇದ್ರ ಸಂಬಂಧ ಏನ್ರ ಯಾರಿಗಾರ ಪಂಚಾಯತ್ ಯಾರು ಏನ್ ಅದಕ್ಕೆ ತಗೊಳವಲ್ರಿ. ಅದಕ್ಕೆ ಯಾರು ದರ್ಕಾರ ಮಾಡವಲ್ರಿ. ಅದಕ್ಕೆ ಹಂಗ ಬರುವ ಅಂತಾರ್ರಿ ಅವ್ರು ನಮಗ್ ಕೇಳಿದ್ರೆ. ಸಿಪಾಯಿಗಳು, ಫಾರೆಸ್ಟ್ ಸಿಪಾಯಿಗಳು ಹೇಳಿದ್ಗಟ್ಲೆ ಪಂಚಾಯತಿಗೆ ಅರ್ಜಿ ಕೊಡೋದ್ರು, ಪಂಚಾಯತಿಗೆ ಹೇಳಂದ್ರಿ ಅವ್ರು. ಅದ ಹಂಚ ಅಲ್ಲೋ, ಹಂಚ ತೆಗಿತಾವ, ತಳಿಗಿಳಿತಾವ. ಮತ್ತ ನಮ್ಮಂತವ್ರು ಯಾರ ಹೋದ್ಗಿದ್ರ ನಮಗ ಬಾಯಿ ಇದು ಮಾಡ್ತಾವ, ಮಂಗಿ ಹಾಲು ಕಿಸ್ತಾವ ಅಂತಾರಲ್ಲ, ಹಂಗ ನಮಗ್ ಇದು ಮಾಡ್ತಾವ. ಗಂಟೆ ಸತ ತೊಗೊಂಡ್ ಹೋಗಿ ತಿಂತಾವ, ಮನಿ ಮೇಲೆ ತಿಂತಾವ, ಮತ್ ನಮ್ಗ ತೋರಿಸ್ತಾವ ತಗೊಂಡ್ ಹೋಗಿವ ಅಂತ ಹೇಳಿ.